ಬೆಂಗಳೂರಿನ ಮಾಗಡಿ ರೋಡ್ನಲ್ಲಿ ನಡೆದಿದ್ದ ಬ್ಯಾಂಕ್ ಉದ್ಯೋಗಿ ಭುವನೇಶ್ವರಿ ಕೊಲೆ ಕೇಸ್ನಲ್ಲಿ ಸ್ಫೋಟಕ ರಹಸ್ಯ ಬೆಳಕಿಗೆ ಬಂದಿದೆ. ಆ ರಹಸ್ಯ ಭೇದಿಸಿದ ಪೊಲೀಸರು ಮತ್ತೊಬ್ಬ ಆರೋಪಿಯನ್ನ ಬಂಧಿಸಿದ್ದಾರೆ. ಆ ಕುರಿತ ಸ್ಟೋರಿ ಎಲ್ಲಿದೆ? ಡಿವೋರ್ಸ್ ಮ್ಯಾಟರ್, ಮನದರಸಿ ಮರ್ಡರ್ ಕೇಸ್, ಹೆಂಡತಿಗೆ ಮರ್ಡರ್ ಸ್ಕೆಚ್, ಆನ್ಲೈನ್ನಲ್ಲಿ ರಿಸರ್ಚ್. ಅವತ್ತು ಡಿಸೆಂಬರ್ 23 ಬೆಂಗಳೂರಿನ ಮಾಗಡಿ ರೋಡ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬಾಲಮುರುಗನ್ ಎಂಬಾತ ತನ್ನ ಪತ್ನಿಯ ಮೇಲೆಯೇ ಗುಂಡಿನ ದಾಳಿ ನಡೆಸಿ ಹತ್ಯೆಗೈದಿದ್ದ. ಆ ಸಂಬಂಧ ಕೊಲೆ ಕೇಸ್ ದಾಖಲಿಸಿಕೊಂಡಿದ್ದ ಮಾಗಡಿ ರೋಡ್ ಪೊಲೀಸರು ತನಿಖೆ ವೇಳೆ ಸಿಕ್ಕ ಸುಳಿವಿನ ಆಧಾರದ ಮೇಲೆ ಮತ್ತೊಬ್ಬ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೊಲೆ ಬಳಿಕ ಆರೋಪಿ ಕೃತ್ಯಕ್ಕೆ ಬಳಸಿದ್ದ ಗನ್ ಯಾರಿಂದ ಖರೀದಿ ಮಾಡಿದ್ದು ಅಂತ ಪೊಲೀಸರು ತನಿಖೆ ಕೈಗೊಂಡಿದ್ರು. ಆ ವೇಳೆ ಆರೋಪಿಯೊಂದಿಗೆ ಯಾರಾದರೂ ಸಂಪರ್ಕದಲ್ಲಿದ್ದಾರಾ ಅಂತ ನೋಡಿದಾಗ ತಮಿಳುನಾಡಿನ ರೌಡಿಯೊಬ್ಬ ಸಂಪರ್ಕದಲ್ಲಿದ್ದ. ಆತನೇ ಈ ಮೌಳೇಶ್. ಆರೋಪಿ ಬಾಲಮುರುಗನ್ನನ್ನ ತೊರೆದು ಪ್ರತ್ಯೇಕವಾಗಿ ವಾಸವಾಗಿದ್ದ ಬ್ಯಾಂಕ್ ಉದ್ಯೋಗಿ ಭುವನೇಶ್ವರಿಯನ್ನ ಹತ್ಯೆ ಮಾಡಲು ಆರೋಪಿ ತುಂಬಾ ದಿನಗಳಿಂದ ಸಂಚು ರೂಪಿಸುತ್ತಿದ್ದ. ಈ ವೇಳೆ ಬಾಲಮುರುಗನ್ ಒಬ್ಬನೇ ಕೊಲೆ ಮಾಡಲು ಸಾಧ್ಯವಾಗದೆ ಆನ್ಲೈನ್ ಮೂಲಕ ಸಹಾಯ ಕೋರಿ ಸರ್ಚಿಂಗ್ ಮಾಡಿದ್ದ. ಆ ವೇಳೆ ತಮಿಳುನಾಡಿನ ಮೌಳೇಶ್ ಪರಿಚಯವಾಗಿ ಮರ್ಡರ್ಗೆ ಸಾಥ್ ನೀಡಿದ್ದ. ಆ ವ್ಯಕ್ತಿಯನ್ನ ಬಂಧಿಸಿ ತನಿಖೆಯನ್ನ ಶುರು ಮಾಡಿರ್ತಾರೆ. ತನಿಖೆ ಮುಂದುವರೆದಂತೆ ಆ ವ್ಯಕ್ತಿಗೆ ಏನಿ ಪ್ರಕರಣಕ್ಕೆ ಉಪಯೋಗಿಸಿದಂಥ ಪಿಸ್ತೂಲ್ ಎಲ್ಲಿಂದ ಬಂತು ಮತ್ತು ಅವನ ಸಹಚರರು ಯಾರಾದರೂ ಇದ್ರಾ ಅನ್ನೋ ಬಗ್ಗೆ ತನಿಖೆ ಮುಂದುವರೆದಂತೆ ಪೊಲೀಸರಿಗೆ ತಿಳಿದು ಬಂದ ಅಂಶ ಏನಂದರೆ, ಈ ಆರೋಪಿ ಏನಿದ್ದಾನೆ, ಆರೋಪಿ ಈ ಕೃತ್ಯ ಎಸಗಲಿಕ್ಕೆ ಬೇರೆಯವರ ಸಹಾಯ ಕೂಡ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರ್ತಾನೆ. ಈ ಸಂಬಂಧ ಅವನು ಕೆಲವ್ರನ್ನ ವಿಚಾರಣೆ ಮಾಡಿ ಯಾರಾದರೂ ನನಗೆ ಈ ಕೃತ್ಯ ಎಸಗಲಿಕ್ಕೆ ಸಹಾಯ ಮಾಡ್ತೀರಾ ಅಂತ ಆನ್ಲೈನ್ ಮುಖಾಂತರ ತನಿಖೆ ಚೆಕ್ ಮಾಡಲಾಗಿ ಓರ್ವ ವ್ಯಕ್ತಿ ಅವನಿಗೆ ಪರಿಚಯ ಆಗ್ತಾನೆ. ಮರ್ಡರ್ ಸ್ಕೆಚ್ ಬಳಿಕ ಬೆಂಗಳೂರಿಗೆ ಮೌಳೇಶ್ ಹಾಗೂ ಬಾಲಮುರುಗನ್ ಇಬ್ಬರು ಜೊತೆಯಲ್ಲೇ ಬಂದಿದ್ದು. ಮೌಳೇಶ್ ಭುವನೇಶ್ವರಿ ಮನೆ ಎಲ್ಲಿದೆ, ಬ್ಯಾಂಕ್ ಕೆಲಸ ಮುಗಿಸಿ ಎಷ್ಟೊತ್ತಿಗೆ ಮನೆಗೆ ವಾಪಸ್ ಆಗ್ತಾಳೆ, ಎಲ್ಲಿ ಅಟ್ಯಾಕ್ ಮಾಡೋದಕ್ಕೆ ರೈಟ್ ಪ್ಲೇಸ್ ಅನ್ನೋದರ ಬಗ್ಗೆ ಪ್ಲಾನ್ ಮಾಡಿ ಬಾಲಮುರುಗನ್ಗೆ ಮಾಹಿತಿ ಕೊಟ್ಟಿದ್ದ. ಅದರಂತೆ ಡಿಸೆಂಬರ್ 23ನೇ ತಾರೀಕಿನಂದು ಸಂಜೆ ಕೆಲಸ ಮುಗಿಸಿ ಮನೆಗೆ ವಾಪಸ್ ಆಗುತ್ತಿದ್ದ ವೇಳೆ ಅಲ್ಲೇ ಬಾರ್ನಲ್ಲಿ ಎಣ್ಣೆ ಹಾಕುತ್ತಿದ್ದ ಆರೋಪಿ ಬಾಲಮುರುಗನ್ ಮೌಳೇಶ್ನ ಪ್ಲಾನ್ನಂತೆಯೇ ಪತ್ನಿಯ ಹಣೆಗೆ ಗುಂಡು ಹಾರಿಸಿದ್ದ. ಬಳಿಕ ಪೊಲೀಸರಿಗೆ ಶರಣಾಗಿದ್ದ. ಆದ್ರೆ ಈ ವಿಷಯ ತಿಳಿದಿದ್ದ ಆರೋಪಿ ಮೌಳೇಶ್ ನೇರವಾಗಿ ಒಂದು ಗನ್ ಹಾಗೂ 1.5 ಲಕ್ಷ ಕ್ಯಾಶ್ ಸಮೇತ ಎಸ್ಕೇಪ್ ಆಗಿದ್ದ. ಆ ತಮಿಳುನಾಡಿನ ವ್ಯಕ್ತಿ ಇವನ ಬಳಿ 1.5 ಲಕ್ಷ ಹಣ ಈಸ್ಕೊಂಡಿರ್ತಾನೆ. ಈಸ್ಕೊಂಡು ಅವನು ತಮಿಳುನಾಡಿಂದ ಬೆಂಗಳೂರಿಗೆ ಬಂದು ಇವನ ಜೊತೆ 3 ದಿವಸ ಇದ್ದು ಇವನು ಕೃತ್ಯ ಎಸಗಲಿಕ್ಕೆ ಅಂತ ಹೇಳಿ ಇವನ ಜೊತೆ ಸಾಥ್ ಕೊಡೋವಂಥ ಕೆಲಸ ಮಾಡೋದಕ್ಕೆ ಇರ್ತಾನೆ. ಬಟ್ ಆ ಕೃತ್ಯ ಎಸಗೋ ದಿನ ಅವನು ಇವನಿಗೆ ಕೇಳದೆ ತಿರುಗಿ ವಾಪಸ್ಸು ತಮಿಳ್ನಾಡಿಗೆ ಹೋಗ್ಬಿಡ್ತಾನೆ. ಹೋಗುವಂಥ ಸಂದರ್ಭದಲ್ಲಿ ಇವನಿಗೆ ಇವತ್ತೊಂದು ಕೊಲೆ ನಡೆಯುತ್ತೆ ಅನ್ನೋ ಮಾಹಿತಿ ಇದ್ರೂ ಕೂಡ ಅದು ಯಾರಿಗೂ ತಿಳಿಸದೆ ಅವನು ಹೋಗಿದ್ದರಿಂದ ನಾವು ಅವನನ್ನು ಹುಡುಕಾಡ್ತೀವಿ. ನಂತರ ನಮಗೆ ತಿಳಿದು ಬರೋ ಮಾಹಿತಿ ಏನಂದರೆ, ಅವನು ಬೇರೆ ಒಂದು ಪ್ರಕರಣದಲ್ಲಿ, ಒಂದು ಕಳ್ಳತನದ ಪ್ರಕರಣದಲ್ಲಿ ತಮಿಳ್ನಾಡಲ್ಲಿ ಈಗಾಗಲೇ ಅವನು ಜುಡಿಷಿಯಲ್ ಕಸ್ಟಡಿಯಲ್ಲಿರ್ತಾನೆ. ಹಾಗಾಗಿ ಅವನನ್ನು ನಾವು ರಿಮಾಂಡ್ ವಾರೆಂಟ್ ತೊಗೊಂಡು ನಮ್ಮ ಕಸ್ಟಡಿಗೆ ತೊಗೊಂಡು ತನಿಖೆನ ಮಾಡ್ತಾಯಿದ್ವಿ. ಸದ್ಯ ತಮಿಳುನಾಡಿನ ಅಪರಾಧ ಒಂದರಲ್ಲಿ ಭಾಗಿಯಾಗಿ ಜೈಲಿನಲ್ಲಿದ್ದ ಮೌಳೇಶನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು ಕರೆ ತಂದಿರೋ ಮಾಗಡಿ ರೋಡ್ ಪೊಲೀಸರು ಭುವನೇಶ್ವರಿ ಕೊಲೆ ಕೇಸ್ ಆರೋಪಿ ಅಂತ ಪರಿಗಣಿಸಿ ಗನ್ ರಹಸ್ಯ ಭೇದಿಸಲು ತನಿಖೆ ಮುಂದುವರೆಸಿದ್ದಾರೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.